ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾವು ತಗೊಂಡಿರುವಂತ ಟಾಪಿಕ್ ಯಾವುದು ಅಂತಂದ್ರೆ ಸಂಘಟಿಸುವಿಕೆ ಪ್ರಕ್ರಿಯೆ, ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಅಂತ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ದೇರ್ ಆರ್ ಮೇನ್ಲಿ 5 ಫಂಕ್ಷನ್ಸ್ ವಿ ಹ್ಯಾವ್ ಟು ಬಿ ಕಂಡಕ್ಟೆಡ್ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಕೆಲಸ ಸಕ್ಸಸ್ಫುಲ್ ಮಾಡ್ಬೇಕು ಅಂತಂದ್ರೆ ನಾವು 5 ಕಾರ್ಯಗಳನ್ನ ಏನು ಅಂತಂದ್ರೆ ಮ್ಯಾನೇಜ್ ಮಾಡೋ ಟೈಮ್ ಒಳಗ 5 ಕಾರ್ಯಗಳು ಮಾಡ್ಲೇಬೇಕು. ನಾವು ಮೊದಲೇದಾಗಿ ಪ್ಲಾನಿಂಗ್ ಅಂದ್ರೆ ಮೊದಲ ಒಂದು ಕೆಲಸದ ಬಗ್ಗೆ ನಾವ್ ಏನ್ ಮಾಡ್ಕೋಬೇಕಂದ್ರೆ ಯೋಜನೆ ತಯಾರು ಮಾಡ್ಕೋಬೇಕು. ಒಂದು ಯೋಜನೆ ರೆಡಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂತ 2ನೇ ಫಂಕ್ಷನ್ ಅಥವಾ 2ನೇ ಕಾರ್ಯನೇ ಯಾವ್ದು ಅಂತಂದ್ರೆ ಸಂಘಟಿಸುವಿಕೆ ಅಂತ ಹೇಳಿ. ಏನ್ ಸಂಘಟಿಸುವಿಕೆ ಅಂತಂದ್ರೆ ಮೊದಲು ಅದ್ರ ಅರ್ಥ ತಿಳ್ಕೊಂಡ್ಬಿಡೋಣ. ನಾವು ಅದ್ರ ಪ್ರಕ್ರಿಯೆಗೆ ಹೋಗೋಕ್ಕಿಂತ ಮುಂಚೆ ಸಂಘಟಿಸುವಿಕೆ ಅಂದ್ರೆ ಏನು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗ್ಬೇಕು. ಅಂದಾಗ ಮಾತ್ರ ಸಂಘಟಿಸುವಿಕೆ ಪ್ರಕ್ರಿಯೆ ಹಂತಗಳು ನಮ್ಗೆ ಸುಲಭವಾಗಿ ಏನಾಗ್ತಾವ ಅಂದ್ರೆ ಅರ್ಥ ಆಗ್ತಾವು. ಆ ಕಾರಣಕ್ಕೆ ಸಂಘಟಿಸುವಿಕೆ ಅಂದ್ರೆ ಏನು ಅಂತ ಹೇಳಿ, ಈಗ ಯೋಜನೆ ಪ್ರಕಾರ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಒಂದ್ ಕೆಲಸವನ್ನ ಯಾವಾಗ, ಎಲ್ಲಿ, ಹೆಂಗ್, ಯಾರು ಮಾಡ್ಬೇಕು ಅನ್ನೋದನ್ನ ಮೊದಲೇ ಏನ್ ಮಾಡಿರ್ತೀವಿ ಅಂದ್ರೆ ಪೂರ್ವ ನಿರ್ಧಾರ ಆಗಿರುತ್ತೆ. ಆಲ್ರೆಡಿ ಪೂರ್ವಭಾವಿಯಾಗಿ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಅದ್ರ ಬಗ್ಗೆ ಎಲ್ಲ ನಿರ್ಧಾರ ತಗೊಂಡಿರ್ತೀವಿ. ಆ ನಿರ್ಧಾರಕ್ಕೆ ತಕ್ಕಂಗ ಏನೇನ್ ಬೇಕಲ್ಲ ಅದನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಪ್ರಕ್ರಿಯೆನೇ ಏನು ಅಂತಂದ್ರೆ ಸಂಘಟಿಸುವಿಕೆ ಅಂತ ಹೇಳಿ. ಆರ್ಗನೈಸಿಂಗ್ ಇಸ್ ನಥಿಂಗ್ ಬಟ್ ಎ ಪ್ರೊಸೆಸ್ ಆಫ್ ಕಂಬೈನಿಂಗ್ ದ ರಿಸೋರ್ಸಸ್ ರಿಕ್ವೈರ್ಡ್ ಟು ಇಂಪ್ಲಿಮೆಂಟೇಷನ್ ಆಫ್ ಅವರ್ ಪ್ಲಾನ್ ಅಂತ ಹೇಳಿ. ಅಂದ್ರೆ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದನ್ನ ಜಾರಿ ತರ್ಲಕ್ ಏನೇನ್ ಬೇಕಲ್ಲ ಅದನ್ನ ಜೋಡಿಸ್ತಕ್ಕಂಥದ್ದು ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಪ್ಲಾನ್ ಅನ್ನ ಜಾರಿ ತರ್ಲಕ್ ನಮ್ಗೆ 2 ತರನಾದಂತ ಒಂದು ರಿಸೋರ್ಸಸ್ ಬೇಕಾಗ್ತಾವು. ಮೊದಲನೇದು ಯಾವುದು ಅಂತಂದ್ರೆ ಭೌತಿಕ ಸಂಪನ್ಮೂಲಗಳು ಅಂತ ಹೇಳಿ. ಅಂದ್ರೆ ಮಟೀರಿಯಲ್ಸ್, ಅದಕ್ಕೆ ಏನೇನ್ ಬೇಕಲ್ಲ ಒಂದು ರಿಸೋರ್ಸಸ್, ಒಂದು ಪ್ಲಾನ್ ಅನ್ನ ಜಾರಿ ತರ್ಲಕ್ಕ ಬೇಕಾದಂತ ವಸ್ತುಗಳು, ಸಲಕರಣೆಗಳು ಬೇಕು. ಅದ್ರ ಜೊತೆಗೆ ಆ ಒಂದು ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಕ್ಕ ಸಿಬ್ಬಂದಿಗಳು ಕೂಡ ಬೇಕು. ಅಂದ್ರೆ ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಅಂದ್ರೆ ಭೌತಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ ಎರಡನ್ನೂ ಒಟ್ಟುಗೂಡಿಸ್ತಕ್ಕಂಥ ಪ್ರಕ್ರಿಯೆನೇ ಒಂದು ಸಂಘಟಿಸುವಿಕೆ ಕಾರ್ಯ ಆಗಿರುತ್ತ. ಅಂದ್ರೆ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋ ಹೊತ್ನಾಗ, ಇವೆಂಟ್ ಮಾಡೋ ಹೊತ್ನಾಗ ನಾವೆಲ್ಲ ಒಂದು ಆರ್ಗನೈಸ್ ಮಾಡ್ತಾ ಇದೀವಿ, ಇವೆಂಟ್ ಆರ್ಗನೈಸ್ ಮಾಡ್ತಾ ಇದೀವಿ, ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದೀವಿ ಅಂತ ಒಂದು ವರ್ಡ್ ಅನ್ನ ಸಾಮಾನ್ಯವಾಗಿ ಕೇಳಿರ್ತೀವಿ. ಏನ್ ಆರ್ಗನೈಸಿಂಗ್ ಅಂದ್ರೆ ಏನ್ ಬರುತ್ತೆ, ಏನೇನ್ ಮಾಡ್ತಾರ ಅನ್ನೋದನ್ನ ಇವತ್ತಿನ ಕ್ಲಾಸ್ನಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ಕೆಲಸ ನಾವು ಕೈಗೆ ತಗೊಂಡ್ರು ಕೂಡ ಅದನ್ನ ನಾವು ಸಕ್ಸಸ್ಫುಲ್ ಮಾಡ್ಬೇಕು ಅಂತಂದ್ರೆ ಅದ್ರ ಆರ್ಗನೈಸಿಂಗ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರ್ಬೇಕು. ಯಾವ ರೀತಿ ಒಂದು ಪರ್ಫೆಕ್ಟ್ ಆರ್ಗನೈಸಿಂಗ್ ಮಾಡ್ಬೇಕು ಅನ್ನೋದನ್ನ ನಾ ಈಗ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರ ಮೊದಲೇದೇನು ಅಂದ್ರೆ ಕೆಲಸದ ಗುರುತಿಸುವಿಕೆ, ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಆ ಒಂದು ಪ್ಲಾನ್ ಪ್ರಕಾರ ಅದ್ರೊಳಗೆ ಏನೇನ್ ಕೆಲಸಗಳವ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದೇ ಕೆಲಸ ಅಂತ ಇರಲ್ಲ, ಬೇರೆ ಬೇರೆ ವರ್ಕ್ಗಳು ಇರ್ತಾವ. ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಗ ಇರ್ಬೋದು, ಅಥವಾ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗ, ಇವೆಂಟಿಗೆ ಸಂಬಂಧಪಟ್ಟಂಗ ಬೇರೆ ಬೇರೆ ಕೆಲಸಗಳಿರ್ತಾವು. ಮೊದಲನೇ ಒಂದು ಹಂತ ಏನು ಅಂತಂದ್ರೆ ಯಾವ್ಯಾವ ಕೆಲಸಗಳು ಅದಾವ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಗುರುತಿಸ್ಬೇಕು ಅಂತ ಹೇಳಿ. ಫಸ್ಟ್ ಐಡೆಂಟಿಫಿಕೇಶನ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ವರ್ಕ್ಸ್ ಇನ್ವಾಲ್ವ್ಡ್ ಇನ್ ಎ ಪರ್ಟಿಕ್ಯುಲರ್ ವರ್ಕ್ ಅಂತ ಹೇಳಿ. ಆ ಕೆಲಸದೊಳಗೆ ಏನೇನ್ ಕೆಲಸಗಳು ಅಂದ್ರೆ ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಕೆಲಸಗಳು ಏನಿರ್ತಾವ ಅವುಗಳನ್ನ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಗುರುತಿಸ್ಬೇಕು. ಗುರುತಿಸಿದ ನಂತರ ಏನ್ ಮಾಡ್ಬೇಕು ಅಂತಂದ್ರ ವಿಭಜನೆ ಮಾಡ್ತಕ್ಕಂಥದ್ದು ಅಂತ ಹೇಳಿ, ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿ. ಈಗ ಒಂದು ಫಂಕ್ಷನ್ ಅಂತ ಬಂದಾಗ ಅದ್ರೊಳಗೂ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಪರ್ಟಿಕ್ಯುಲರ್ ವರ್ಕ್ ನ ಒಬ್ಬೊಬ್ರು ಏನು ಅಂತಂದ್ರ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಅದನ್ನ ವಹಿಸೋಕ್ಕಿಂತ ಮುಂಚೆ ಆ ವರ್ಕ್ ನ ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿ. ಈಗ ಕಂಪ್ನಿ ಒಳಗೆ ಹೆಂಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಬೇರೆ ಇರ್ತದ, ಅದೇ ರೀತಿ ಎಂಪ್ಲಾಯೀಸ್ ಅನ್ನ ಹ್ಯಾಂಡಲ್ ಮಾಡ್ಲಕ್ HR ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಮಾರ್ಕೆಟಿಂಗ್ ಮಾಡ್ಲಕ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಕೌಂಟ್ಸ್ ಅನ್ನ ಹ್ಯಾಂಡಲ್ ಮಾಡಕ್ ಅಕೌಂಟ್ಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಈ ರೀತಿ ನಾವು ಒಂದೊಂದು ಕೆಲಸಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸಪರೇಟ್ ಆಗಿ ಅವ್ನ ಏನ್ ಮಾಡ್ಬೇಕು ಅಂತಂದ್ರೆ ವಿಭಜನೆ ಮಾಡ್ತಕ್ಕಂಥದ್ದೇ ಮೊದಲನೇ ಹಂತ ಅಂತ ಹೇಳಿ. ಯಾವುದೇ ಒಂದು ಆರ್ಗನೈಸಿಂಗ್ ಮಾಡೋ ಟೈಮ್ನಾಗ ಆ ಕೆಲಸಗಳನ್ನ ಗುರುತಿಸಿ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ವಿಭಜನೆ, ಡಿವೈಡ್ ಮಾಡ್ತಕ್ಕಂಥದ್ದು. ಆ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವ ಕೆಲಸಗಳವ ಜೊತೆಗೆ ಯಾವ್ಯಾವ ತರ ಕೆಲಸಗಳು ಬರ್ತಾವ ಅನ್ನೋದು ಸಿಬ್ಬಂದಿಗಳಿಗೆ ಕ್ಲಾರಿಟಿ ಸ್ಪಷ್ಟತೆ ಸಿಗುತ್ತೆ. ಅವ್ರು ಯಾವುದೇ ಗೊಂದಲಗಳಿಂದ ಆ ಕೆಲಸವನ್ನು ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಆಕೈತೆ ಅಂತ ಹೇಳಿ. ಇನ್ನು ಸೆಕೆಂಡ್ ಸ್ಟೆಪ್ ಯಾವ್ದದ ಇದ್ರೊಳಗೆ ಸಂಘಟಿಸುವಿಕೆ ಅಂತ ಬಂದಾಗ ಕೆಲಸಗಳನ್ನು ಗುರುತಿಸಿ ವಿಭಜನೆ ಮಾಡಿದ ನಂತರ ವಿಭಾಗೀಕರಣ ಅಂತ ಹೇಳಿ, ಡಿಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಸಂಘಟನೆ ಒಳಗೆ 2 ಟೈಪ್ ವಿಭಾಗೀಕರಣ ಮಾಡ್ತಾರ. ಒಂದು ಕಾರ್ಯಗಳ ಆಧಾರದ ಮೇಲೂ ಮಾಡಬಹುದು ಅಥವಾ ವಸ್ತುಗಳ ಆಧಾರದ ಮೇಲೆ ಕೂಡ ವಿಭಾಗೀಕರಣ ಮಾಡ್ತಾರ ಅಂತ ಹೇಳಿ. ಕಾರ್ಯಗಳ ಆಧಾರದ ಮೇಲೆ ಈ ವಿಭಾಗೀಕರಣ ಅಂತಂದ್ರೆ ಈಗ ಪರ್ಚೇಸ್ ಮಾಡುವಂತ ಕೆಲಸಗಳನ್ನೆಲ್ಲ ಒಟ್ಟುಗೂಡಿಸಿ ಅದಕ್ಕೊಂದು ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಮಾಡೋದು, ಅಂದ್ರೆ ಖರೀದಿ ವಿಭಾಗ ಅಂತ ಕರಿತೀವಿ ಅದಕ್ಕೆ ನಾವು. ಅದೇ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಕ್ಕಂಥ ವಿಭಾಗಕ್ಕೆ ನಾವು ಏನು ಅಂತಂದ್ರೆ ಲೆಕ್ಕ ವಿಭಾಗ ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ಏನು ಅಂತಂದ್ರೆ ಮಾರ್ಕೆಟಿಂಗ್ ಕೆಲಸಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ವಿಭಾಗಕ್ಕೆ ಮಾರುಕಟ್ಟೆ ವಿಭಾಗ ಅಂತ ಕರಿತೀವಿ. ಮತ್ತು R&D ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಕಂಪ್ನಿಗಳಲ್ಲಿ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ವಸ್ತುಗಳನ್ನ ಯಾವ ರೀತಿ ಇಂಪ್ರೂವೈಸೇಷನ್ ಮಾಡ್ಕೋಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು, ಮಾರ್ಕೆಟ್ ಒಳಗೆ ಏನ್ ಟ್ರೆಂಡ್ ನಡೀತಾ ಇದೆ, ನಾವೇನೇನ್ ಚೇಂಜಸ್ ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು, ಇವನ್ನೆಲ್ಲ
R&D ಡಿಪಾರ್ಟ್ಮೆಂಟ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರ. ಅದನ್ನ ಒಂದು ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ R&D ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇನ್ನ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಒಂದೇ ಕಂಪನಿ ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಅನ್ನು ತಯಾರು ಮಾಡ್ತಾ ಇರುತ್ತೆ. ಅಂದ್ರೆ ಕಂಪನಿ ಹೆಸರು ಒಂದೇ ಇರುತ್ತೆ, ಬಟ್ ಅವ್ರ ಪ್ರಾಡಕ್ಟ್ ಸೀರೀಸ್ ಏನಿರ್ತಾವ ಅಂತಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವ್ರು ತಯಾರು ಮಾಡ್ತಾ ಇರ್ತಾರೆ. ಒಂದೇ ಕಂಪ್ನಿದು ಬಟ್ಟೆಗಳು ಇರ್ತಾವು, ಫುಟ್ವೇರ್ಸ್ ಇರ್ತಾವು, ಕಾಸ್ಮೆಟಿಕ್ಸ್ ಇರ್ತಾವು, ಸ್ಕಿನ್ ಕೇರ್ಸ್ ಇರ್ತಾವು. ಈ ಟೈಪ್ ಇದ್ದಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ವಸ್ತುಗಳ ಆಧಾರದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಅವ್ರ ಉತ್ಪನ್ನದ ಆಧಾರದ ಮೇಲೆ ಏನ್ ಮಾಡ್ತಾರ ಅಂದ್ರೆ ವಿಭಾಗೀಕರಣ ಮಾಡ್ತಾರ. ಅಂದ್ರ ಗಾರ್ಮೆಂಟ್ಸ್ ವಿಭಾಗ ಬೇರೆ, ಫುಟ್ವೇರ್ ವಿಭಾಗ ಬೇರೆ, ಅದೇ ರೀತಿ ಸೊ ಕಾಸ್ಮೆಟಿಕ್ಸ್ ವಿಭಾಗ ಬೇರೆ, ಸ್ಕಿನ್ ಕೇರ್ ವಿಭಾಗ ಬೇರೆ ಅಂತ ಹೇಳಿ ಈ ತರ ಏನ್ ಮಾಡ್ತಾರ ಅಂತಂದ್ರೆ ಅವ್ರು ವಸ್ತುವಿನ ಆಧಾರದ ಮೇಲೆ ವಿಭಾಗೀಕರಣ ಮಾಡ್ತಾರ. ಅದು ಯಾವುದೇ ರೀತಿ ಆಗಿರ್ಬೋದು. ಒಂದೇ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತಾ ಇದ್ರು ಅಂದ್ರೆ ಸಾಮಾನ್ಯವಾಗಿ ಕಾರ್ಯಗಳ ಆಧಾರದ ಮೇಲೆ ವಿಭಾಗೀಕರಣ ಮಾಡ್ತಾರ. ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ಆಗಿತ್ತು ಅಂತಂದ್ರೆ ಆ ಉತ್ಪನ್ನದ ಆಧಾರದ ಮೇಲೆ ವಿಭಾಗೀಕರಣ ಮಾಡ್ತಾರ. ವಾಟ್ ಎವರ್ ಇಟ್ ಈಸ್, ಬಟ್ ಆ ಸಂಸ್ಥೆಗೆ ಸೂಟ್ ಆಗೋ ರೀತಿ ಒಳಗ ಕಾರ್ಯಗಳನ್ನ ವಿಭಜನೆ ಮಾಡಿ ಅದಕ್ಕೆ ಸಪರೇಟ್ ಆದಂತ ಒಂದು ವಿಭಾಗವನ್ನ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬೋದು. ಈ ರೀತಿ ವಿಭಾಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ವಿಭಾಗದಲ್ಲಿ ಒಬ್ಬ ಮುಖ್ಯಸ್ಥರು ಇರ್ತಾರ. ಆ ಮುಖ್ಯಸ್ಥರ ಕೈ ಕೆಳಗೆ ಕೆಲವೊಂದಿಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರ್ತಾರ. ಅವರು ಅವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಈ ವಿಭಾಗಗಳು ಏನಾಗ್ತಾವ ಅಂತಂದ್ರೆ ಹೆಲ್ಪ್ಫುಲ್ ಆಗ್ತಾವ. ಆ ಕಾರಣಕ್ಕೆ ವಿಭಾಗೀಕರಣ ಅಂತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಆಗ್ಯದ. ಇನ್ನ ಥರ್ಡ್ ಒನ್ ಯಾವುದು ಅಂದ್ರ ಕರ್ತವ್ಯಗಳ ನಿಯೋಜನೆ, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ ಹೇಳಿ. ಬರೀ ವಿಭಾಗಗಳನ್ನ ಮಾಡ್ಬಿಟ್ರೆ ಎಲ್ಲ ಮುಗಿದೋಯ್ತೇನೋ, ಅವ್ರ ಪಾಡಿಗೆ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ಕೊಂತಾರೇನೋ? ನೋ. ಸೊ ವಿ ಹ್ಯಾವ್ ಟು ಅಸೈನ್ ಡ್ಯೂಟೀಸ್ ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ. ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಗಳನ್ನ ಮಾಡಿರ್ತೀವಿ ಅವ್ರಿಗೆ ಅವ್ರದೇ ಆದಂತ ಕರ್ತವ್ಯಗಳಿರ್ತಾವ, ಕೆಲಸಗಳಿರ್ತಾವ. ಅವುಗಳನ್ನ ಏನ್ ಮಾಡ್ಬೇಕು ಅವ್ರಿಗೆ ಅಂತಂದ್ರ ನಿಯೋಜನೆ ಮಾಡ್ಬೇಕು ಅಂತ ಹೇಳಿ. ಈಗ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಏನಿರ್ತದೋ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸ್ಕೊಟ್ಟು ಅವ್ರ ಆ ಕೆಲಸವನ್ನ ಅವ್ರಿಗೆ ವಹಿಸ್ಕೊಡ್ಬೇಕು. ಅದೇ ರೀತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಸೇಲ್ಸ್ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕಂಪ್ಲೀಟ್ ವರ್ಕ್ ಅನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂತ ಪ್ರೊಸೆಸ್ ಇರ್ತದ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸೊ ಪ್ರತಿಯೊಂದನ್ನು ಲೆಕ್ಕವನ್ನು ಯಾವುದೇ ರೀತಿ ಮಿಸ್ ಆಗದೆ ಇರೋ ತರ ರೆಕಾರ್ಡ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವರು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು ಮ್ಯಾನೇಜ್ ಮಾಡುವಂತ ಒಂದು ಕೆಲಸ ಅವ್ರದ್ದಾಗಿರುತ್ತೆ. ಈ ರೀತಿ ಆಯಾ ಡಿಪಾರ್ಟ್ಮೆಂಟ್ಸ್ ಗಳ ಕೆಲಸಗಳು ಏನಿರ್ತಾವೋ ಅವುಗಳನ್ನ ಅವ್ರಿಗೆಲ್ಲ ಏನ್ ಮಾಡ್ಬೇಕು ನಾವು ಅಂತಂದ್ರ ವಹಿಸ್ಕೊಡ್ಬೇಕು. ವಹಿಸ್ಕೊಡ್ತಕ್ಕಂಥದ್ದು ಏನು ಅಂತಂದ್ರೆ ಥರ್ಡ್ ಸ್ಟೆಪ್ ಅಂದ್ರೆ ಕರ್ತವ್ಯಗಳ ನಿಯೋಜನೆ ಅಥವಾ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ ಕರಿತೀವಿ ಅದಕ್ಕೆ. ಇನ್ನ ಡ್ಯೂಟೀಸ್ ಗಳನ್ನೆಲ್ಲ ಅಸೈನ್ ಮಾಡಿದ ನಂತರ ಇನ್ನ ಲಾಸ್ಟ್ ಸ್ಟೆಪ್ ಆರ್ಗನೈಸಿಂಗ್ ಯಾವ್ದು ವರದಿ ಮಾಡುವ ಸಂಬಂಧಗಳನ್ನ ಸ್ಥಾಪಿಸುವುದು ಅಂತ ಹೇಳಿ ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ತೇವೆ. ಈಗ ಒಂದು ಸಂಸ್ಥೆ ಅಂತಂದ್ಮೇಲೆ ಅಲ್ಲಿ ಮೇಲಾಧಿಕಾರಿಗಳು ಅಂತ ಇರ್ತಾರ, ಅವ್ರ ಕೈ ಕೆಳ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅಂತ ಇರ್ತಾರ. ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರ ಅವನಿಗೆ ಯಾರಾದ್ರೂ ಮೇಲಾಧಿಕಾರಿಗಳು ಅಂತ ಇದ್ದಾಗ ಅವ್ರು ಯಾರಿಂದ ಆರ್ಡರ್ಗಳನ್ನ ಸ್ವೀಕರಿಸಬೇಕು ಮತ್ತು ಯಾರಿಗೂ ಅವ್ರ ರಿಪೋರ್ಟ್ ಅನ್ನ ಸಲ್ಲಿಸಬೇಕು, ಆ ಒಂದು ರಿಲೇಶನ್ಶಿಪ್ ಕೂಡ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಈಗ ಒಬ್ಬ ಮ್ಯಾನೇಜರ್ ಅಂತಂದ್ರ ಅವ್ರ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೋ ಅವರೆಲ್ಲ ಏನು ಅಂತಂದ್ರ ಆ ಮ್ಯಾನೇಜರ್ ಒಂದು ಆದೇಶದ ಪ್ರಕಾರನೇ ಕೆಲಸ ಮಾಡ್ಬೇಕಾಗತ್ತ. ಜೊತೆಗೆ ಕೆಲಸ ಏನು ಆಯ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವರದಿಯನ್ನ ಆ ಮ್ಯಾನೇಜರ್ಗೆ ಸಲ್ಲಿಸಬೇಕಾಗತ್ತ ಅಂತ ಹೇಳಿ. ಇನ್ನ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಅವ್ರ ಹೈಯರ್ ಆಫೀಸರ್ ಯಾರು ಇರ್ತಾರೋ ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗತ್ತ. ಈ ರೀತಿ ಯಾರು ಯಾರಿಂದ ಆದೇಶಗಳನ್ನ ಸ್ವೀಕರಿಸಬೇಕು ಮತ್ತು ಯಾರಿಗೂ ಅವ್ರ ರಿಪೋರ್ಟ್ ಅನ್ನ ಸಲ್ಲಿಸಬೇಕು ಅನ್ನೋಂತ ರಿಲೇಶನ್ಶಿಪ್ ಕೂಡ ಏನು ಅಂತಂದ್ರೆ ಮೊದಲೇ ನಿರ್ಧಾರ ಆಗೋದ್ರಿಂದ ವರ್ಕರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಮಾಡುವಂತವ್ರಿಗೆ ಇರ್ಬೋದು, ಯಾವುದೇ ರೀತಿ ಕನ್ಫ್ಯೂಷನ್ ಇರ್ಲಾರ್ದಂಗ ಅವ್ರು ಯಾರಿಂದ ಆರ್ಡರ್ ತಗೋಬೇಕು ಮತ್ತು ಯಾರಿಗೂ ಅವ್ರು ಏನು ಅಂತಂದ್ರೆ ಅಕೌಂಟೇಬಲ್ ಆಗಿರ್ಬೇಕು. ಅಂದ್ರೆ ಯಾರಿಗೂ ಅವ್ರು ಉತ್ತರ ಕೊಡ್ಬೇಕು ಅನ್ನೋಂಥದ್ದು ಕೂಡ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಯಾವಾಗ್ಲೂ ಸ್ಪಷ್ಟತೆ ಇದ್ದಾಗ ಯಾವುದೇ ಗೊಂದಲಗಳಿಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ವೇರ್ ದೇರ್ ಇಸ್ ಎ ಕ್ಲಾರಿಟಿ ಆಫ್ ವರ್ಕ್ ದೇರ್ ಇಸ್ ಎ ಕ್ಲಾರಿಟಿ ಆಫ್ ಸಕ್ಸಸ್ಫುಲ್ ವರ್ಕ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ವರ್ಕಿನ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇತ್ತು ಅಂದ್ರೆ ಆ ವರ್ಕ್ ಕೂಡ ಸಕ್ಸಸ್ ಆಗುವಂತ ಒಂದು ಪಾಸಿಬಿಲಿಟಿ ಹೆಚ್ಚಿಗಿರುತ್ತೆ ಅಂತ ಹೇಳಿ. ಈ ರೀತಿ ಒಂದು ಸಕ್ಸಸ್ಫುಲ್ ಆರ್ಗನೈಸಿಂಗ್ ಮಾಡ್ಬೇಕು ಅಂತಂದ್ರೆ ಈ 4 ಪ್ರೊಸೆಸ್ಗಳನ್ನ ನಾವು ಸರಿಯಾಗಿ ಫಾಲೋ ಅಪ್ ಮಾಡಿದ್ದೇ ಆಯ್ತು ಅಂತಂದ್ರೆ ಆ ಒಂದು ಯಾವುದೇ ಒಂದು ಕೆಲಸ ಏನು ಅಂತಂದ್ರೆ ಸಕ್ಸಸ್ಫುಲ್ ಆಗಿ ನಾವು ಆರ್ಗನೈಸ್ ಮಾಡ್ಲಿಕ್ಕೆ ಏನದು ಅಂದ್ರೆ ಸಾಧ್ಯ ಆಗುತ್ತೆ. ನೀವು ಕೂಡ ಯಾವುದೇ ಒಂದು ಫಂಕ್ಷನ್ ಇರ್ಬೋದು, ಇವೆಂಟ್ ಇರ್ಬೋದು, ಒಂದು ಕೆಲಸ ಇರ್ಬೋದು, ಆರ್ಗನೈಸಿಂಗ್ ಮಾಡೋ ಟೈಮ್ ಒಳಗೆ ಈ ರೀತಿ ಸಿಸ್ಟಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆರ್ಗನೈಸಿಂಗ್ ಮಾಡಿದ್ದೇ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ದ ವರ್ಕ್ ವಿಲ್ ಬಿ ಸಕ್ಸಸ್ಫುಲ್. ಸೊ ಈ ರೀತಿ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.